ಉತ್ತರ ಕೊಡಬೇಡಿ, ಮುಂದೆ ವಿಸ್ತಾರ ಮಾಡಕ್ಕೆ ಹೋಗೋದಿಲ್ಲ. ಇರಲಿ. 176 ಪ್ರಕಾರ ಗವರ್ನರ್ ಶಾಲ್ ಅಡ್ರೆಸ್ ಹಿ ಶಾಲ್ ಕಮ್ ಅಂಡ್ ಗೋ ಅಲ್ರಿ. ಭಾಳ ಮಂದಿ ತಿಳ್ಕೊಂಡ್ಬಿಟ್ಟಾರೆ. ಇಫ್ ಹಿ ಕಮ್ಸ್ ಲೇಸ್ ಇಟ್ ಹಿಂದಕ್ಕಾಗಿರ್ಬೋದು. ಬಟ್ ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿ ಕಾನ್ಸ್ಟಿಟ್ಯೂಷನ್, ದ ಸ್ಟ್ರೆಂತ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ದಿ ವಿಶಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅದನ್ನು ಮಾತಾಡುವಾಗ ಹಿಂದಾಗಿತ್ತು ಅಂತ ಹೇಳಿ ಕೂತ್ರ ಆಗೋದಿಲ್ಲ. ಇದರ ಪ್ರಕಾರ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನೀಡಿರ್ತಕ್ಕಂಥ ನಿರ್ಣಯಗಳಿರಲಿ, ಹೈಕೋರ್ಟ್ಗಳಲ್ಲಿ ನೀಡಿರ್ತಕ್ಕಂಥ ನಿರ್ಣಯಗಳಿರಲಿ, ಲೋಕಸಭೆಯಲ್ಲಿ ರಾಜ್ಯಪಾಲರ ಭಾಷಣಗಳನ್ನು ಉಲ್ಲೇಖಿಸಿ ಏನು ಹೋಮ್ ಮಿನಿಸ್ಟ್ರು ತಮ್ಮ ಹೇಳಿಕೆಗಳನ್ನು ಲೋಕಸಭೆಯಲ್ಲಿ ಮಾಡಿದ್ದಾರೆ ಅವು ಇರಲಿ, ಅವೆಲ್ಲವುಗಳನ್ನು ಗಮನಕ್ಕೆ ತಗೋಬೇಕಲ್ಲ. ನಾನು ಕೇಳ್ತೀನಿ, 176(1) ಪ್ರಕಾರ ಮಾನ್ಯ ರಾಜ್ಯಪಾಲರು ಏನು ಸಂವಿಧಾನದ ಉಲ್ಲಂಘನೆ ಮಾಡಿದರು, ಆ ಉಲ್ಲಂಘನೆ ಈ ಸದನ ಯಾವ ಕಾರಣಕ್ಕೂ ಮನ್ನಿಸೋದು ಸಾಧ್ಯ ಇಲ್ಲ. ದಿ ಡಿವಿಯೇಷನ್, ದ ವೈಲೇಷನ್ or insulting the constitution, which is directed by 176(1), which is covered by the Supreme Court, High Court judgments, and also the statement of the Home Minister made on the Lok Sabha floor. He cannot escape all this, number one. Number two, ಅಧ್ಯಕ್ಷರೇ, ಇದನ್ನ ಭಾಳ ಮಂದಿ ಕೇಳ್ತಾರೆ, ಅವನು ಬಿಡಬೇಕಾಗಿತ್ತು, ಇದನ್ನ ಯಾಕೆ ಬರೀಬೇಕಾಗಿತ್ತು. ಸಿ, ನಾವು ರಾಜ್ಯ ಸರ್ಕಾರದವರು ನಮ್ಮ ನೀತಿಗಳನ್ನು, ನಮ್ಮ ಕಾರ್ಯಕ್ರಮಗಳನ್ನು ನಾವೇನು ಮಾಡ್ತೀವಿ ಅನ್ನೋದನ್ನು ರಾಜ್ಯ ಸರ್ಕಾರದ ಮೂಲಕ ಗವರ್ನರ್ ಬಾಯಿಂದ ರಾಜ್ಯಕ್ಕೆ ತಿಳಿಸ್ತೀವಿ, ದೇಶಕ್ಕೆ ತಿಳಿಸ್ತೀವಿ, ಕೇಂದ್ರ ಸರ್ಕಾರಕ್ಕೆ ತಿಳಿಸ್ತೀವಿ. ನಮ್ಮ ಆಕ್ರೋಶವನ್ನು, ನಮ್ಮ ಜನರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಕೇಂದ್ರ ಸರ್ಕಾರಕ್ಕೆ ತಿಳಿಸುವಂಥ ಒಂದು ದಾರಿ, ಪ್ರಜಾಪ್ರಭುತ್ವದ ವೇದಿಕೆ, ಪ್ರಜಾಪ್ರಭುತ್ವದ ಪಥ ಈ ಗವರ್ನರ್ ಅಡ್ರೆಸ್. ನಾವು ಗವರ್ನರ್ ಖುಷಿಯಾಗಲಿ ಅಂಥೇಳಿ ಟು ಪ್ಲೀಸ್ ಹಿಮ್ ವಿ ಆರ್ ನಾಟ್ ರೈಟಿಂಗ್ ದಿಸ್ ಗವರ್ನರ್ಸ್ ಅಡ್ರೆಸ್. ಗವರ್ನರ್ಸ್ ಅಡ್ರೆಸ್ 122 ಪ್ಯಾರಾ ಮಾಡಿದ್ರು. ಕೈಂಡ್ಲಿ read, go one by one. Have we made any allegation against the governor? Have we made any allegation, personal allegation against anybody? ಯಾವ ಕಾರಣಕ್ಕೆ ನಾವು ಬರೆದು ಕೊಟ್ಟಿರ್ತಕ್ಕಂಥ, ನಮ್ಮ ಕ್ಯಾಬಿನೆಟ್ ಪಾಸ್ ಮಾಡಿರ್ತಕ್ಕಂಥ ಏನು ಅಂಡರ್ 163 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಯಾವ ಬಾಧ್ಯತೆ ಇದೆ ಅವ್ರಿಗೆ, ಅದನ್ನು ಬದಿಗೆ ಸರಿಸಿ ನಮ್ಮ ಭಾಷಣವನ್ನು ತಿರಸ್ಕರಿಸಿದ್ರು, ಓದಲಿಲ್ಲ. ಇದು ನಮ್ಮ ಮುಖ್ಯ ಪ್ರಶ್ನೆ. ಆಯಿತು, ಈ ಭಾಷಣ ಆಯಿತು, ಅವರು ಯಾವುದೋ ಒಂದು ತಮ್ಮದೇ ಆಗಿರ್ತಕ್ಕಂಥ ನಿರ್ಣಯ ತೆಗೆದುಕೊಂಡು ಸಭಾಧ್ಯಕ್ಷರು ಏನ್ರಿ ಅವರು ಸಂವಿಧಾನ ಉಲ್ಲೇಖ ಮಾಡ್ತಿದ್ದಾರೆ. ಸಂವಿಧಾನದ ಆರ್ಟಿಕಲ್ ಓದಲಿಕ್ಕೆ ಹೇಳಿ ಸರ್. 163 ಏನ್ ಹೇಳುತ್ತೆ ಹೇಳಿ, 175 ಏನ್ ಹೇಳುತ್ತೆ ಹೇಳಿ. ಅಲ್ಲ, ನಾವ್ ಹೇಳ್ತಿರೋದು ಅವ್ರು ಹೇಳ್ತಿರೋದು ಹೇಳಿ. ಸಂವಿಧಾನದ ಏನ್ ಹೇಳುತ್ತೆ ಅಂತ ಹೇಳಿ ಹೇಳಿ ಸರ್, ಹೇಳಿ ಸರ್. ಸರ್ ಓದ್ಬೇಕಾ ಸರ್? ಬೇಡ ಮದರ್ ಆಫ್ ಎವ್ರಿಥಿಂಗ್ ಇಸ್ ಕಾನ್ಸ್ಟಿಟ್ಯೂಷನ್ ಹೇಳಿ, ಕೇಳಿಸ್ಕೊಳ್ಳೋಣ. ಒಂದು ಕಾಪಿ ಕೊಟ್ಬಿಡ್ರಿ. ಬೇಡ, ನನ್ನ ಹತ್ರ ಇದೆ. ನೀವೆಲ್ಲ ಯಾಕೆ ಉತ್ತರ ಕೊಡ್ತೀರಿ ಅಂದ್ರೆ ನಮ್ಗೇನಾಗಿದೆ? ಮಾನ್ಯ ಅಧ್ಯಕ್ಷರೇ, ಆ ಭಾಷಣ ಅವರು ಮೊಟಕುಗೊಳಿಸಿದ್ರು. ನಮ್ಮದೇ ಆಗಿರ್ತಕ್ಕಂಥ ಒಂದು ನೋವು, ನಮ್ಮ ಸರ್ಕಾರದ ಒಂದು ವಿಶೇಷವಾಗಿರ್ತಕ್ಕಂಥ ಈ ಕಳವಳ ಏನಿದೆ ಅದನ್ನ ವ್ಯಕ್ತ ಮಾಡಿದ್ವಿ. ನಾವು ಪತ್ರಿಕಾ ಪರಿಷತ್ನವರೆಗೂ ಮಾಡಿದ್ದೇವೆ. ನಾಳೆ ಸಾರ್ವಜನಿಕ ಭಾಷಣಗಳಲ್ಲೂ ಮಾಡ್ಬೋದು, ಅದು ಬೇರೆ. ಆದರೆ ಅವರು 2 ಲೈನ್ 4 ಲೈನ್ ಓದಿ ಇಳಿದು ಹೋದ್ರಲ್ಲ, ನಾನು ಒಂದು ಶಬ್ದ ಬಳಕೆ ಮಾಡಿದ್ದೆ, ಗವರ್ನರ್ ಭಾಷಣ ಮುಗಿಸಿ ಓಡಿ ಹೋದ್ರು ಅಂತೇಳಿ ಪತ್ರಿಕೆಯಲ್ಲಿ ಬಂದಿದೆ. ಐ ಓನ್ ದಟ್ ಸ್ಟೇಟ್ಮೆಂಟ್. ಇಟ್ ಈಸ್ ನಾಟ್ ದಟ್ ಐ ಡಿನೈ ದಟ್ ಸ್ಟೇಟ್ಮೆಂಟ್. ಅಶೋಕ್ ಅವರು ನನ್ನ ಮೇಲೆ ಒಂದು ಅಲಿಗೇಷನ್ ಮಾಡಿದರು. ನಿನ್ನೆವರೆಗೆ ಅವ್ರ ಅಲಿಗೇಷನ್ ಏನಿತ್ತು ಅಂದರೆ,
ನಾನು ಹೋಗಿ ರಾಜ್ಯಪಾಲರನ್ನ ತಡೆಯೋದಕ್ಕೆ ಹೋದರು. ನಾನು ಇಲ್ಲಿಂದ ಅಲ್ಲಿಗೆ ಓಡಿ ಹೋಗಿದ್ದಕ್ಕೆ ಯಾವ ಕಾರಣಕ್ಕೆ? ಮೈ ಚೀಫ್ ಮಿನಿಸ್ಟರ್, ವೆನ್ ಗವರ್ನರ್ ಗಾಟ್ ಡೌನ್, he ran to him and he made a sign to me, come ಅಂತೇಳಿ. ನಾನು ಅವ್ರಿಗೆ ಓಡಿ ಹೋಗೋಣ ಆಗಲೇ 4 ಹೆಜ್ಜೆ ಆಗಲೇ ರಾಜ್ಯಪಾಲರು ಮುಂದೆ ಹೋಗಿಬಿಟ್ಟಿದ್ರು. ಅದನ್ನು ನೋಡಿ ಅವರು ಬಹುಶಃ ಆ ರೀತಿ ಆಪಾದನೆ ಮಾಡಿದ್ದಾರೆ ಅಂತ ಭಾವಿಸಿದ್ದೇನೆ. ನಂಗೆ ಗೊತ್ತಿಲ್ಲ, ಅವ್ರಿಗೆ ವಿಶೇಷ ಗೊತ್ತು. ನಾವೆಲ್ಲ ಅವ್ರ ಹಿಂದೆ ಹೋದ್ವಿ. ಅಧ್ಯಕ್ಷರೇ, ಮೈ ಚೀಫ್ ಮಿನಿಸ್ಟರ್, myself and council and assembly chief whips, we went up to the car, bid goodbye. ತಾವೆಲ್ಲ ಇದ್ರಿ. ನಮ್ಮ ಚೀಫ್ ಮಿನಿಸ್ಟ್ರು ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡಿ ಅವ್ರಿಗೆ ಕಾರ್ನಲ್ಲಿ ಕೂಡಿಸಿ ನಾವು ಅವ್ರು ಕೂಡಿ ವಾಪಸ್ ಬಂದ್ವಿ. Is that the insult made by government any time? Yes, he did not read in full. There were some slogans. Rajyapalru ಓದಬೇಕಾಯ್ತು. I got up and said, under 176(1), Your Excellency, you are bound to read the Constitution ಅಂತ ಹೇಳಿದೆ. ನಾನು ಸಂವಿಧಾನವನ್ನು ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿನೇ ಹೌದಲ್ಲ. ಕಾನೂನು ಮಂತ್ರಿಯಾಗಿ ಗವರ್ನರ್ ಹಂಗೆ ಮಾಡ್ಯಾರ ಬಿಡು ಅಂತ ಕುಂಡ್ರಕ್ಕಾಗತ್ತ? ನನ್ನ ಜವಾಬ್ದಾರಿಯನ್ನು ನಾನು ನಿರ್ವಹಿಸಬೇಕಲ್ಲ. ಇಟ್ ಈಸ್ ಮೈ ಡ್ಯೂಟಿ, ಬೌಂಡ್ ಅಂಡ್ ಡ್ಯೂಟಿ, for which my chief minister has kept me here. Should I not protect the Constitution? Should I not alert people who are violating it? And those who are violating, I have alerted. ಆದ್ದರಿಂದ ನನ್ನ ಕರ್ತವ್ಯ ಪಾಲನೆಯನ್ನು ಮಾಡಿದ್ದೇನೆ. ಈಗ ಇನ್ನೊಂದು ಪ್ರಶ್ನೆ ತಾವು ಉದ್ಭವ ಮಾಡ್ತಾ ಇದ್ದೀರಿ. ಕೆಲವು ಸದಸ್ಯರು ಅಲ್ಲೇ ಅಡ್ಡ ಹಾಕಿದರು ಅಂಥೇಳಿ. ನಾನು ಇದಕ್ಕೆ ಒಂದೇ ಸಣ್ಣ ಉತ್ತರ ಹೇಳ್ತೀನಿ. ಅದು ಸಮಂಜಸವಾಗಿದೆ ಅಂತ ನಾನು ಭಾವಿಸ್ತೀನಿ. ಅದು ಕಾನೂನು ಪ್ರಕಾರನೂ ಇದೆ. ಯಾವುದೇ ಸದಸ್ಯನನ್ನು, ಈ ಸದನದ ಸದಸ್ಯನನ್ನು ಮಾನ್ಯ ವಿರೋಧ ಪಕ್ಷದ ನಾಯಕರಾಗಲಿ ಅಥವಾ ಸುನೀಲ್ ಕುಮಾರ್ ಅವರಾಗಲಿ ಅಥವಾ ಅಶ್ವಥ್ ನಾರಾಯಣರಾಗಲಿ ಇಂಥವ್ರು ಹಿಂಗೆ ಮಾಡಿದರು ಅಂತ ಪ್ರಸ್ತಾಪ ಮಾಡಲಿಲ್ಲ. ನಮ್ಮ ಮೇಲ್ಮನೆ ಸದಸ್ಯರ ಬಗ್ಗೆ ಪ್ರಸ್ತಾಪ ಮಾಡಿದರು. ಆ ಪ್ರಸ್ತಾಪ ಅವ್ರೇನು ಮಾಡಿದರು, ಆ ಸದಸ್ಯರ ಬಗ್ಗೆ ಇಲ್ಲಿ ಚರ್ಚೆ ಆಗೋದು ಅದು ಯಾವ ಕಾರಣಕ್ಕೂ ಸಮಂಜಸ ಆಗೋದಿಲ್ಲ. That can be discussed in different forums, not here, because he is not your member. If any member of your house, if he has made anything, or if they have accusation, then you can think of bestowing your attention. But since he is not your member, ಆ ವಿಷಯ ನೀವು ಅದನ್ನ ತೆಗೆದುಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೆ ಬರೋದಿಲ್ಲ. ಆಯ್ತು, ಚರ್ಚೆ ಮಾಡಬೇಡಿ. ಚನ್ನಬಸಪ್ಪ ಅವರ ನೀವು ಮತ್ತೆ ಮಾತಾಡ್ರಿ, ನಂದೇನು ತಕರಾರಿಲ್ಲ. ಅಧ್ಯಕ್ಷರೇ, ನಾನು ಈ ಸಂದರ್ಭದಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಹಾಗೂ ತಮಗೆ ಇವು ಎರಡೇನು ಹೋಲಿಕೆ ಮಾಡ್ತಾ ಇದ್ದಾರಲ್ಲ, ಎಲ್ಲಿ ಮಹಾ ಅಪರಾಧ ನಡೆದಿದೆ ಇದನ್ನು ಹೋಲಿಕೆ ಮಾಡುವಂಥದ್ದು, ಇದು ಸಂವಿಧಾನ ರಕ್ಷಣೆಗಾಗಿ, ಅವತ್ತು ನೀವು ಮಾಡಿರ್ತಕ್ಕಂಥ ದುಂಡಾವರ್ತನೆಗಾಗಿ. ಆ ಕಾರಣಕ್ಕೆ ಇವೆರಡನ್ನೂ ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಈ ಬಗ್ಗೆ, ಈ ಸಂವಿಧಾನದ ವೈಲೇಷನ್ ಬಗ್ಗೆ, ಆಮೇಲೆ ಭಾಳ ಮಂದಿ ಹೇಳಿದರು ಅಲ್ಲಿ ಬ್ಯಾಂಡ್ ಬಾರಿಸಿಬಿಡ್ಬೇಕಾಗಿತ್ತು. ಸ್ನೇಹಿತರೊಬ್ಬರು ಹೇಳಿದರು ಬ್ಯಾಂಡ್ ಬಾರಿಸಿಬಿಡ್ಬೇಕಾಗಿತ್ತು, ನ್ಯಾಷನಲ್ ಆ್ಯಂಥಮ್ ಹಾಡ್ಬಿಡ್ಬೇಕಾಗಿತ್ತು. ಅವರು ಅದು ಜೈ ಹಿಂದ್ ಅಂದವರು ಹೊರಟೇ ಬಿಟ್ರು. ಜೈ ಹಿಂದ್ ಅಂದವರು ಹೊರಟೇ ಬಿಟ್ರು. ತಾವು ನೆನಪಿಸ್ಕೊಳ್ಳಿ, ನ್ಯಾಷನಲ್ ಆ್ಯಂಥಮ್ ಆಮೇಲೆ ಆಗುತ್ತೆ. ಇದನ್ನು ನಾವ್ಯಾರೂ ಹೇಳಿಲ್ಲ. ನೀವೊಂದು ಲಘು ಬುಲೆಟಿನ್ ಕಳಿಸಿದ್ದೀರಿ ನಮಗೆ. ಆ ಲಘು ಬುಲೆಟಿನ್ ಈಸ್ ಮ್ಯಾಂಡೇಟ್ರಿ ಫಾರ್ ದ ಗವರ್ನರ್ ಅಪ್ ಟು ದಿ ಲಾಸ್ಟ್ ಮೆಂಬರ್ ಆಫ್ ದಿ ಹೌಸ್, ಇನ್ಕ್ಲೂಡಿಂಗ್ ದಿ ಆಫೀಸರ್ಸ್. ಆ ಪ್ರೊಸೆಷನ್ನಾಗ ಮುಂದೆ ಯಾರು ಇರ್ಬೇಕು, ಅವ್ರ ಹಿಂದೆ ಯಾರು ಇರ್ಬೇಕು, ಅವೆಲ್ಲನೂ ಕೊಡೋದು ಅಲ್ಲದೆ ಅವರು ಭಾಷಣ ಚಾಲೂ ಮಾಡಿದ ಮೇಲೆ, ಭಾಷಣ ಮುಗಿದ ಮೇಲೆ, ಅಟ್ ದ ಎಂಡ್ ನ್ಯಾಷನಲ್ ಆ್ಯಂಥಮ್ ವಿಲ್ ಬಿ ಪ್ಲೇಡ್ ಅಗೇನ್. ಆ್ಯಂಡ್ ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗವರ್ನರ್ ಟು ಸ್ಟೇ ಬ್ಯಾಕ್ ಫಾರ್ ಫ್ಯೂ ಮಿನಿಟ್ಸ್, ಮೇಕ್ ದಟ್
let the play of national anthem take place, then he should have left. ಇಲ್ಲಿ ನ್ಯಾಷನಲ್ ಆಂಥಮ್ಗೆ ಅಗೌರವವನ್ನು ಮಾಡಿದ್ದೀರಿ ಅಂಥೇಳಿ ನಾವು ಹೇಳಿದ್ದೇವೆ. ಅದು ಸತ್ಯಕ್ಕೆ, ಕಾನೂನಿಗೆ ಹಾಗೂ ಎಲ್ಲದಕ್ಕೂ ಸರಿಯಾಗಿದೆ. ಅಷ್ಟೇ ಅಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೆಕಾರ್ಡ್ಸು ನಿಮ್ಮ ಹತ್ರ ಇದಾವೆ. ನಾಟ್ ಒನ್ ಆರ್ ಟೂ. ವೆದರ್ ಇಫ್ ಯು ವಾಂಟ್ ವಿಡಿಯೋ ಇಸ್ ದೇರ್, ಇಫ್ ಯು ವಾಂಟ್ ಫೋಟೋ ಇಸ್ ದೇರ್, ಇಫ್ ಯು ವಾಂಟ್ ಯುವರ್ ರೆಕಾರ್ಡ್ಸ್ ಆರ್ ದೇರ್. ಇವೆಲ್ಲವುಗಳನ್ನು ಹಿನ್ನೆಲೆಯೊಳಗೆ ನಾನು ತಮ್ಮನ್ನು ಅರಿಕೆ ಮಾಡ್ತೇನೆ. ನಾನು ನಿಮ್ಗೆ ಹೇಳಿದೆ, ನಾನು ವಿ ಹ್ಯಾವ್ ನಾಟ್ ಕ್ಲೋಸ್ ದಿ ಆಪ್ಷನ್ ಆಸ್ ಗವರ್ಮೆಂಟ್, ಆಸ್ ಎ ರೆಸ್ಪಾನ್ಸಿಬಲ್ ಮಿನಿಸ್ಟರ್ who are in the position because of the kindness of the governor. ರಾಜ್ಯಪಾಲರ ವಿಶೇಷವಾಗಿರ್ತಕ್ಕಂಥ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇರಬೇಕು. ಅದರಿಂದ ನಾವು ಮಂತ್ರಿಗಳಾಗಿರ್ತೇವಲ್ಲ. ನಾನು ಹೇಳಿದೆ, ಗವರ್ನರ್ ಅಕಸ್ಮಾತ್ ಯಾವುದೇ ಕಾರಣಕ್ಕೆ, ಯಾವುದೋ ಗೊಂದಲದೊಳಗೆ, ಯಾವುದೋ ಒತ್ತಡದೊಳಗೆ ಅವರು ತಕ್ಷಣ ಬಿಟ್ಟು ಹೋಗಿಬಿಡ್ಬೇಕು ಅಂತೇಳಿ ಅವ್ರು ನಿರ್ಣಯ ಮಾಡಿ ಹೋಗಿದ್ರು ಅಂದರೆ ಅವರು ಈ ತಪ್ಪನ್ನು, ಸಂವಿಧಾನದ ವಿರೋಧಿ ಕ್ರಮವನ್ನು ನ್ಯಾಷನಲ್ ಆಂಥಮ್ಗೆ ಕೊಡಬೇಕಾಗಿರ್ತಕ್ಕಂಥ ಗೌರವವನ್ನು ಕೊಡದೇ ಇದ್ದಿದ್ರೆ, ಮಾನ್ಯ ಅಶ್ವಥ್ ನಾರಾಯಣ ಅವ್ರಿಗೆ ಹೇಳ್ತೀನಿ, Article 51 of the Constitution says that every one of us abide to respect the national anthem, whether it is governor or a common citizen. Section 51 is violated. The Section 176(1) is violated. Section 163 is ignored. ಇವೆಲ್ಲ ರಾಜ್ಯಪಾಲರು ಮಾಡಿದ ಮೇಲೂ ನಾವೇನು ಹೇಳಿದ್ವಿ, ರಾಜ್ಯಪಾಲರು ಕನ್ನಡ ನಾಡಿನ ಜನರ ಕ್ಷಮೆ ಕೋರಲಿ, ರಾಜ್ಯಪಾಲರು ಈ ಘನವೆತ್ತ ಸದನದ ಕ್ಷಮೆ ಕೋರಲಿ, ಕ್ಲೋಸ್ ಮಾಡೋಣಂತ ನಾವು ಹೇಳಿದರೆ, ನೀವು ಪಕ್ಷ ರಾಜಕಾರಣವನ್ನು ಇದರೊಳಗೆ ತಗೊಂಡು ಬಂದು ರಾಜ್ಯಪಾಲರಿಗೆ ನೀವು ಡಿಫೆಂಡ್ ಮಾಡ್ತಕ್ಕಂಥ, ಸಂವಿಧಾನವನ್ನು ಧಿಕ್ಕರಿಸ್ತಕ್ಕಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ಇದು ಸರ್ವ ರೀತಿಯಿಂದ ಸರಿಯಾದದ್ದಲ್ಲ. ಈ ಕಾನೂನು, ಸಂವಿಧಾನ ಗಂಭೀರವಾಗಿಯೇ ನಾವು ತೆಗೆದುಕೊಳ್ಬೇಕಾಗಿದೆ. ಆಮೇಲೆ ನಾನು ಒಂದು ಮಾತು ತಮಗೆ ಹೇಳೋದಕ್ಕೆ ಬಯಸ್ತೀನಿ. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಇನ್ ಇಂಡಿಯಾ have frequently navigated the line between upholding the strict constitutional, legal and secular principles and addressing issues involving cultural and national symbolism. National anthem is a national symbolism, while the Constitution is interpreted as a living document meant to ensure substantive rights. The court has often been required to rule on whether specific symbols like national flag, national anthems, or religious attire are protected under the fundamental freedoms of restricted by the public order. This is what the Supreme Courts have ruled on and often. ಇಷ್ಟು ಹೇಳಿ ನಾನು ಸಂವಿಧಾನ, ಸುಪ್ರೀಂ ಕೋರ್ಟು, ಹೈಕೋರ್ಟು, ನಮ್ಮ ನಡೆ ಇವೆಲ್ಲವುಗಳನ್ನು ಗಮನಕ್ಕೆ ತಂದು ರಾಜ್ಯಪಾಲರನ್ನು ಪಕ್ಷದ ವ್ಯಕ್ತಿಯನ್ನು ಹಾಗೆ ಡಿಫೆಂಡ್ ಮಾಡ್ತಕ್ಕಂಥದ್ದು, ಸಂವಿಧಾನವನ್ನು ಧಿಕ್ಕರಿಸಿ ಮಾತನಾಡುವಂಥದ್ದು, ಯಾವುದೋ ಒಂದು ಘಟನೆಯನ್ನು ಈ ಸದನದಲ್ಲಿ ಆಗಿದ್ದನ್ನು ಅದಕ್ಕೆ ಈಗಾಗಲೇ ತಾವು ನಿಮ್ಮದೇ ಆಗಿರ್ತಕ್ಕಂಥ ವ್ಯಥೆಯನ್ನು, ನೋವನ್ನು, ಕ್ಷಮೆಯನ್ನು ಯಾಚಿಸಿ ಮುಗಿದು ಹೋಗಿದೆ. ಅದು ನಿಮ್ಮೆದುರಿಗೇ ಹೇಳ್ತಾರೆ. ನಾಟ್ ಎ ಓಲ್ಡ್ ಥಿಂಗ್. ಹಿಂದಕ್ಕೆ ರಮೇಶ್ ಕುಮಾರ್ ಅವರ ಇದ್ದಾಗ ಆಗಿತ್ತು ಅಲ್ಲ, ವೈಕುಂಠ ಬಾಳ್ಗ ಅವ್ರ ಕಾಲದಾಗ ಆಗಿತ್ತು ಅಲ್ಲ, ನಿಮ್ಮೆದುರಿಗೆ ಆಗಿರ್ತಕ್ಕಂಥ ಘಟನೆಯನ್ನು ಇದಕ್ಕೆ ಕೋಟ್ ಮಾಡ್ತಕ್ಕಂಥ, ಕಂಪೇರ್ ಮಾಡ್ತಕ್ಕಂಥ ಈ ಪ್ರಯತ್ನ ಏನಿದೆ ಅತ್ಯಂತ ಖಂಡನಾರ್ಹ ಅನ್ನುವಂಥ ಮಾತನ್ನು ಹೇಳಿ ನಾನು ಮಾತಾಡಿದೆ. ಈಗ